ಈ ಒಂದು ಸಮಾವೇಶ ಯಶಸ್ವಿಯಾಗಲಿ. ಇನ್ನು ಮುಂದೆ ಇದೇ ರೀತಿ ಎಲ್ಲ ಮುಂಬರುವ ಎಲ್ಲ ರಾಜ್ಯಪಾಲರುಗಳು ಯಶಸ್ವಿಯಾಗಿ ಇಂತಹ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಹೇಳಿ ಬೆಂಗಳೂರು, ಉಡುಪಿ, ಇತರ ಎಲ್ಲ ಜಿಲ್ಲೆಗಳಿಂದ ಹಾಗೂ ಪಕ್ಕದ ರಾಜ್ಯದಿಂದಲೂ ಕೂಡ ಇಂದಿನ ನಡೀತಾ ಇರುವ ಒಂದು ಸಮಾವೇಶಕ್ಕೆ ಎಲ್ಲರೂ ಕೂಡ ಶುಭ ಕೋರಿದ್ದಾರೆ. ಆದ್ರಿಂದ ಎಲ್ಲರ ಪರವಾಗಿ ಈ ಒಂದು ಗ್ರೀಟಿಂಗ್ ಕಮಿಟಿಯ ಚೇರ್ಮನ್ ಮಾಡಿದಂತಹ ನಮ್ಮ ನಾಗರಾಜ್ ಬೈರಿ ಸರ್ ಹಾಗೂ ಇಂದಿನ ಯಶಸ್ವಿ ರಾಜ್ಯಪಾಲರಾದಂತಹ ವೆಂಕಟೇಶ್ವರ ಅವರಿಗೂ ನಾನು ಅನ್ಸಂತ ನನ್ನ ಮಾತು ಮುಗಿಸ್ತೇನೆ. Report by Cabinet Secretary N. Vettaigoda. The overall report of this year will be presented by our DCS Vettaigoda. ಎಲ್ಲ ಅಲಯನ್ಸ್ ಬಂಧುಗಳಿಗೆ ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಅಸೀನರಾಗಿರುವ ಎಲ್ಲ ಅಲಯನ್ಸ್ ಗಣ್ಯರುಗಳಿಗೆ ವಂದಿಸುತ್ತಾ ಅಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಜಿಲ್ಲೆ 255 ಇದರ ವಾರ್ಷಿಕ ಸೇವಾ ವಿವರಗಳನ್ನು ಓದುತ್ತಿದ್ದೇನೆ. ಮೊದಲನೇದಾಗಿ ದಿನಾಂಕ 31/7/2025 ನಡೆದ 1ನೇ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಇದೇ ಕಲ್ಯಾಣಿ ನಡೆದಿತ್ತು. ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಅಲೆ ರಾಜ್ಕುಮಾರ್ ಸಕ್ಸೇಸನವರ ಸಮ್ಮುಖದಲ್ಲಿ ನಡೆದಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 550ಕ್ಕೂ ಹೆಚ್ಚು ಅಲಯನ್ಸ್ ಬಂಧುಗಳು ಆಗಮಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಅಲೆ ರಾಜ್ಕುಮಾರ್ ಸಕ್ಸೇನವರು ತುಂಬಾ ಸಂತೋಷಪಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಡಾಕ್ಟರ್ ನಾಗರಾಜು ಬೈರಿ ಹಾಗೂ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಎಸ್ ವೆಂಕಟೇಶ್ ಅವರನ್ನು ಹಾಗೂ ಜಿಲ್ಲಾ ಸಂಪುಟದ ಎಲ್ಲರನ್ನು ಅಭಿನಂದಿಸಿದರು. ಮತ್ತು PhD ಸ್ಕೂಲಿಂಗ್ ಟ್ರೈನಿಂಗ್ ಇದೇ ಹೋಟೆಲ್ನಲ್ಲಿ ಮಾಡಾಯಿತು. ಮತ್ತೆ ನಮ್ಮ ಜಿಲ್ಲೆಗೆ 225 ಇದರಲ್ಲಿ 45ಕ್ಕೂ ಹೆಚ್ಚು ಅಲಯನ್ಸ್ ಸದಸ್ಯರಿದ್ದು ಎಲ್ಲ ಕ್ಲಬ್ನವರು ಪ್ರತಿ ತಿಂಗಳು ಮೀಟಿಂಗ್ ಅನ್ನು ಮಾಡುತ್ತಾ ತಮ್ಮ ತಮ್ಮ ಸೇವಾ ಕ್ಷೇತ್ರಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡಿಕೊಂಡು ಬರುತ್ತಿದ್ದು ಎಲ್ಲ ಕ್ಲಬ್ಗಳು ಉತ್ತಮ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಮಾಡುವುದರ ಮೂಲಕ ಕೇವಲ 2 ವರ್ಷಗಳಲ್ಲೇ ಅಲಯನ್ಸ್ ಕ್ಲಬ್ ಆಫ್ ಮೈಸೂರಿನ ಮನೆ ಮಾತಾಗಿದೆ. ಇದಕ್ಕೆ ಕಾರಣ ಅಲಯನ್ಸ್ ಕ್ಲಬ್ನ ಸದಸ್ಯರು ಹಾಗೂ ಪದಾಧಿಕಾರಿಗಳ ಶ್ರಮ. ನಮ್ಮ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಈ ವರ್ಷದಲ್ಲಿ 9 ಝೋನ್ ಅಡ್ವೈಸರಿ ಮೀಟಿಂಗ್ ಅನ್ನು ಮಾಡಿದ್ದು, ರಿವ್ಯೂ ಮೀಟಿಂಗ್ ಅನ್ನು ಪ್ರತಿ 2 ತಿಂಗಳಿಗೊಮ್ಮೆ ಮಾಡ್ತಾ ಬರ್ತಾ ಇದೆ. ಹಾಗೂ ರೀಸನ್ 1, 2 and 3 ಪ್ರಾಂತೀಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಪ್ರತಿ ಪ್ರಾಂತೀಯ ಸಮ್ಮೇಳನಕ್ಕೆ ಸುಮಾರು 400ಕ್ಕೂ ಹೆಚ್ಚು ಅಲಯನ್ಸ್ ಬಂಧುಗಳು ಬಂದಿದ್ದು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆದು ಎಲ್ಲರನ್ನು ಮನಸೂರೆಗೊಂಡಿತು. 2ನೇ ಕ್ಯಾಬಿನೆಟ್ ಮೀಟಿಂಗ್ ಮೈಸೂರಿನಲ್ಲಿ ನಡೆಯಿತು. 3ನೇ ಕ್ಯಾಬಿನೆಟ್ ಮೀಟಿಂಗ್ ಅಂತಾರಾಜ್ಯವಾದ ಗೋವಾದಲ್ಲಿ ನಡೆಯಿತು. ಎಲ್ಲ ಕ್ಯಾಬಿನೆಟ್ ಸದಸ್ಯರು 3 ದಿನಗಳ ಕಾಲ ಗೋವಾ ಪ್ರವಾಸವನ್ನು ತಮ್ಮ ಕುಟುಂಬದವರ ಸಮೇತವಾಗಿ ಎಂಜಾಯ್ ಮಾಡುತ್ತಾ 3ನೇ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಯಶಸ್ವಿಗೊಳಿಸಿದರು. ಈ ವರ್ಷ ಜಿಲ್ಲೆ 255 ದಕ್ಷಿಣ ಈ ವರ್ಷದಲ್ಲಿ 50